ವೆಲ್ಕಮ್ ಬ್ಯಾಕ್ ಟು ಒಂದು ಹೊಸ ವಿಡಿಯೋಕ್ಕೆ. ಈ ಒಂದು ವಿಡಿಯೋ ಒಳಗೆ ನಾ ಯಾವ್ದ್ರ ಬಗ್ಗೆ ಮಾಹಿತಿ ನೀಡಕತ್ತೀನಿ ಅಂದ್ರೆ ಎಲ್ಲರೂ ಕೇಳಾಕತ್ತಿದ್ರು ಕೌನ್ಸಿಲಿಂಗ್ ಹೆಂಗ ಲೈಕ್ ನೀಟ್ ರಿಸಲ್ಟು ಬಂದೈತಿ ಮತ್ತು KCET ರಿಸಲ್ಟು ಬಂದೈತಿ. ಸೊ ಏನ್ ಮಾಡೋದು ಮುಂದೆ ಹೆಂಗ್ ಮಾಡೋದು ಅಂತ ಹೇಳ್ಕರೆ ಗೊತ್ತಾಗಕತ್ತಿಲ್ಲ, ಏನ್ ಮಾಡ್ಲಿ ಅಂತ ಹೇಳ್ಕರೆ ಭಾಳ ವಿದ್ಯಾರ್ಥಿಗಳು ಕಮೆಂಟ್ ಮಾಡೋದಾಗ್ಲಿ ಇನ್ಸ್ಟಾಗ್ರಾಮ್ ಒಳಗೆಲ್ಲ ಡೌಟ್ ಕೇಳೋದಾಗ್ಲಿ ಮಾಡಕತ್ತಿದ್ರ. ಇವತ್ತು ಕೌನ್ಸಿಲಿಂಗ್ ಹೆಂಗ್ ಮಾಡ್ತಾರ ಮೀನ್ಸ್ ಕಂಬೈನ್ ಹೆಂಗ್ ಮಾಡ್ತಾರಲ್ಲ, ಸೊ ಯಾವ ರೀತಿ ಒಂದು ಪ್ರೋಸೆಸ್ ಇರುತ್ತೆ ಅಂತ ಹೇಳ್ಕರೆ ಈ ಒಂದು ವಿಡಿಯೋ ಒಳಗೆ ಸಂಪೂರ್ಣವಾಗಿ ಮಾಹಿತಿ ನೀಡ್ತೀನಿ. ನಿಮ್ಗೆ ಏನಾದ್ರು ಡೌಟ್ ಇತ್ತಂದ್ರೆ ಇಲ್ಲಿ ಕಾಣ್ತಕ್ಕಂಥ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಿಗೆ ನೀವು DM ಮಾಡ್ಬೋದು, ಫಾಲೋ ಆಗಿ ಕೇಳಿದ್ರೆ ನಾನು ನಿಮ್ಗೆ ಎಷ್ಟು ಗೊತ್ತೈತಿ ಅಷ್ಟು ಮಾಹಿತಿಯನ್ನು ನೀಡ್ತೇನೆ. ಸೊ ತಡ ಮಾಡ್ಲಾರ್ದೆ ವಿಡಿಯೋ ಕಡೆ ಹೋಗೋಣಂತ, ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಈ ವರ್ಷ ಏನೈತಲ್ಲ ಲೈಕ್ ಅಂದ್ರ ನೀಟ್ ಮತ್ತು KCET ಅಂದ್ರೆ ಕರ್ನಾಟಕ ಗೌರ್ಮೆಂಟ್ KE ಏನೈತಿಲ್ಲ, ಸೊ ಅವರೊಂದು ಡಿಸಿಷನ್ ತಗೊಂಡ್ರ ಅಂದ್ರೆ ಲಾಸ್ಟ್ ಇಯರ್ಸ್ ಎಲ್ಲ ಆದಂತ ಒಂದು ಪ್ರಾಬ್ಲಮಿಗೆ ಈ ವರ್ಷ ಒಂದು ಸೊಲ್ಯೂಷನ್ ಕೊಡ್ಬೇಕು ವಿದ್ಯಾರ್ಥಿಗಳಿಗೆ ಅಂತ ಹೇಳಿಕೆ ಏನ್ ಮಾಡ್ಯಾರ ಅಂದ್ರ ಎರಡು ಕಂಬೈನ್ ಆಗಿ ಮಾಡಕತ್ತಾರ. ಈ ತರ ಒಂದು ಕಂಬೈನ್ ಕೌನ್ಸಿಲಿಂಗ್ ಅಂದ್ರೆ ನೀಟ್ ಮತ್ತು CET ಇದು ಮಾಡೋದ್ರಿಂದ ಏನಾದ್ರು ವಿದ್ಯಾರ್ಥಿಗಳಿಗೆ ಬೆನಿಫಿಟ್ಸ್ ಅಂತ ಕೇಳಿದ್ರ ತುಂಬಾ ಬೆನಿಫಿಟ್ಸ್ ಐತಿ. ಏನಂದ್ರ ಒಂದು ಕಾಲೇಜ್ಗಳೆಲ್ಲ ಅಲಾಟ್ಮೆಂಟ್ ಆದ್ಮೇಲೆ ಸೊ ಅವ್ರವರು MBBS ಗೆಲ್ಲ ಹೋಗ್ಬಿಡ್ತಾರ. ಅಂದ್ರ ಕೆಲವೊಂದಿಷ್ಟು ಜನ ಮೊದಲೆಲ್ಲ ಸೀಟ್ ಸಿಗ್ಲಾರ್ದೆ ಮನ್ಯಾಗ ಕುಂದ್ರದು ಆಗ್ಲಿ, ಇನ್ನೊಂದು ವರ್ಷ ಡ್ರಾಪ್ ತಗೋತೀನಿ ಈ ತರ ಮಾಡೋದಾಗ್ಲಿ ಮಾಡ್ತಿದ್ರ. ಬಟ್ ಈ ಸಲ ಹಂಗೇನಿಲ್ಲ, ಸೀಟ್ ಸಿಕ್ಕ ತಕ್ಷಣ ಅವ್ರವ್ರು ಇಷ್ಟವಾದ ಕಾಲೇಜ್ಗಳಿಗೆ ಹೋಗ್ಬೋದು. ಈ ತರ ಬಹಳ ಹೆಲ್ಪ್ಫುಲ್ ಆದಂತ ಒಂದು ಡಿಸಿಷನ್ KE ಅವರು ತಗೊಂಡಾರ. ಅಂದ್ರೆ ಕಂಬೈನ್ ಅಂದ್ರೆ ಯಾವ ತರ ಮಾಡ್ತಾರಪ್ಪ ಅಂದ್ರ ಇವಾಗ ಆಪ್ಷನ್ ಎಂಟ್ರಿ ಅಂತ ಹೇಳಿ ನಾಳೆ ಓಪನ್ ಮಾಡ್ತಾರಲ್ಲ, ಸೊ ಒಂದು ಆಪ್ಷನ್ ಎಂಟ್ರಿ ಮಾಡುವಾಗ ನೀವು ಪ್ರಿಯಾರಿಟಿ ಮೇಲೆ ಡಿಪೆಂಡ್ ಆಗಿರ್ತೈತಿ. ನೀವು ಫಸ್ಟ್ ಪ್ರಿಯಾರಿಟಿ ಏನಾದ್ರು ನಿಮ್ಮ ಒಂದು ರ್ಯಾಂಕಿಂಗ್ ಎಲ್ಲ ಚೆನ್ನಾಗಿತ್ತು, ನೀಟ್ ರ್ಯಾಂಕಿಂಗ್ ಎಲ್ಲ ಚೆನ್ನಾಗಿತ್ತು, CETನೂ ಚೆನ್ನಾಗಿತ್ತು, ನೀವು ನಿಮ್ಮ ಪ್ರಿಯಾರಿಟಿ ವೈಸ್ ಕಾಲೇಜ್ಗಳನ್ನ ಕೊಟ್ಟಿರ್ತೀರಿ. ನಂಗೆ ಮೊದಲಿಗೆ ಇವಾಗ ನೀಟ್ ಕಾಲೇಜ್ ಬೇಕು, ನೀಟ್ ಕಾಲೇಜಸ್ ಒಂದು 10 ರಿಂದ 15 ಕಾಲೇಜ್ ಟಾಪ್ ಕಾಲೇಜ್ ಎಲ್ಲ ಹಾಕಿದೆ. ಅದಾದ್ಮೇಲೆ ಕೆಳಗೆ ಬಂದಂಗೆ ಇಂಜಿನಿಯರಿಂಗ್ ಆಗಿದೆ. ಈ ರೀತಿಯಾಗಿ ನೀವು 1 by 1 ಕಾಲೇಜಸ್ ಏನಾದ್ರು ಲಿಸ್ಟ್ ಹಾಕಿದ್ರಂದ್ರ ನಿಮ್ಮ ಒಂದು ರ್ಯಾಂಕ್ ಎಲ್ಲ ಚೆನ್ನಾಗಿತ್ತು, ನಿಮಗೆ ಬೇಕಾಗಿರೋ ಕಾಲೇಜ್ ನಿಮ್ಗೆ ಸಿಗ್ತಿತ್ತು ಅಂದ್ರ ನೀಟ್ಸ್ ಬೇಕಾಗಿತ್ತು ಅಂದ್ರೆ MBBS ಕಾಲೇಜಸ್ ಬೇಕಾಗಿತ್ತು ಅಂದ್ರೆ MBBS ಕಾಲೇಜ್ ಸಿಗ್ತೈತಿ. ಇಲ್ಲಪ್ಪ ಒಂದ್ರ ಕಟಪ್ ಜಾಸ್ತಿ ನಿಂತು ನಂಗೆ ಅದು ಸಿಗ್ಲಿಲ್ಲ ಅಂದ್ರೆ ಕೆಳಗಿರ್ತಕ್ಕಂಥ ಒಂದು ಇಂಜಿನಿಯರಿಂಗ್ ಕಾಲೇಜ್ ಸಿಗ್ತೈತಿ. ಆಪ್ಷನ್ ಎಂಟ್ರಿ ನೀವು ಎಷ್ಟು ಬೇಕಾದ ಕಾಲೇಜ್ ಅಷ್ಟು ಹಾಕೋಬಹುದು. ಈ ವರ್ಷನೂ ಯಾವುದೇ ರೀತಿ ಲಿಮಿಟ್ ಇಲ್ಲ, ಈ ವರ್ಷ ಅಂತಲ್ಲ ಪ್ರತಿ ವರ್ಷನೂ ಇರಲ್ಲ, ಎಲ್ಲ ಕಾಲೇಜ್ಗಳು ಹಾಕ್ಬೋದು. ಕೇವಲ ಇಂಜಿನಿಯರಿಂಗ್ ಮತ್ತು MBBS ಅಷ್ಟೇ ಹಾಕ್ಬೋದಾ ಅಂತ ಕೇಳ್ಬೋದು ವಿದ್ಯಾರ್ಥಿಗಳು. ಇಲ್ಲ, ನೀವು BDS ಹಾಕ್ಬೋದು. ಎಲ್ಲ ಪ್ರತಿಯೊಂದು ಯಾವ್ಯಾವ ಕೋರ್ಸ್ ಅದಾವಲ್ಲ, ಯಾವ್ಯಾವ ಕೋರ್ಸ್ ಆಗಿರ್ಬೋದು, ಪ್ರತಿಯೊಂದು ಕಾಲೇಜ್ ಆಗಿರ್ಬೋದು, ಯಾವ್ದು ಬೇಕಾದ ನೀವೆಲ್ಲ ಹಾಕ್ಬೋದು. ಆಪ್ಷನ್ ಎಂಟ್ರಿ ಅನ್ಲಿಮಿಟೆಡ್ ಇಟ್ಬಿಟ್ಟಾರ. ಬೇಕಾದ ಕಾಲೇಜ್ ಆಗಿರ್ಬೋದು, ಅಗ್ರಿಕಲ್ಚರ್, ಫಾರೆಸ್ಟ್ರಿ, ವೆಟರ್ನರಿ, ಮತ್ತೆ ಡೆಂಟಲ್, BAMS, ಆಯುರ್ವೇದಿಕ್, ಆಯುಷ್, ಇನ್ನು MBBS ಈ ತರ ಏನೈತಲ್ಲ ನರ್ಸಿಂಗ್ ಕೋರ್ಸಸ್ ಎಲ್ಲಾನು ನಾವು ಆಪ್ಷನ್ ಎಂಟ್ರಿ ಮಾಡುವಾಗ ಪ್ರತಿಯೊಂದು ಕಾಲೇಜ್ ಲೈಕ್ ಇವಾಗ ನಿಮ್ಮ ರ್ಯಾಂಕ್ಗೆ ಪ್ರಿಯಾರಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಫಸ್ಟ್ ಪ್ರಿಯಾರಿಟಿ ಅಂದ್ರೆ ನೀಟ್ಗೆ ಫಸ್ಟ್ ಪ್ರಿಯಾರಿಟಿ ನೀಟ್ ಕಾಲೇಜಸ್ಗೆ ಕೊಟ್ಟು ಆಮೇಲೆ ಇಂಜಿನಿಯರಿಂಗ್ ಕೊಟ್ರಿ, ಅದಾದ್ಮೇಲೆ ಫಾರ್ಮ್ ಸೈನ್ಸ್ ಅಲ್ಲಿ ಅಗ್ರಿಕಲ್ಚರ್, ವೆಟರ್ನರಿ, ಫಾರೆಸ್ಟ್ರಿ ಈ ತರ ಏನಾದ್ರು ಕೊಟ್ರಿ ಅಂದ್ರೆ ಈ ತರನು ಅವರು ನಿಮ್ಗೆ ಅಲಾಟ್ಮೆಂಟ್ ಮಾಡ್ತಾರ. ಅಂದ್ರೆ ನಿಮ್ಮ ಒಂದು ರ್ಯಾಂಕ್ ಮೇಲೆ ನಿಮ್ಗೆ ಸೀಟ್ ಸಿಗ್ತಿತ್ತು ಅಂದ್ರೆ ಅದು ಕೊಡ್ತಾರ. ಇಲ್ಲ ಅಂದ್ರೆ ಕೆಳಗಿರ್ತಕ್ಕಂಥ ಇವಾಗ ನಿಮ್ಮ ಮೇಲಿರೋ ಕಾಲೇಜಸ್ಗೆ ನಿಮ್ಮ ಒಂದು ರ್ಯಾಂಕ್ ಸಿಗ್ಲಿಲ್ಲ ಅಂದ್ರೆ ನಿಮ್ಗೆ ಕಾಲೇಜ್ ಸಿಗ್ಲಿಲ್ಲ, ಸೊ ಅದಾದ್ಮೇಲೆ ನೆಕ್ಸ್ಟ್ ಇರ್ತಕ್ಕಂಥ ಪ್ರಿಯಾರಿಟಿ ಯಾವುದು ಇಂಜಿನಿಯರಿಂಗ್ ಕಾಲೇಜ್. ಸೊ ಆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಯಾವ್ದಾದ್ರು ಒಂದು ಸಿಗುತ್ತೆ, ಆ ಕಾಲೇಜಿಗೆ ನಿಮ್ಗೆ ಸಿಗುತ್ತೆ. ಇಲ್ಲಪ್ಪ ನಂಗೆ ಅದನ್ನು ರ್ಯಾಂಕ್ ಕಡಿಮೆ ಇತ್ತು, ನಂಗೆ ಅದು ಸಿಗ್ಲಿಲ್ಲ ಅಂದ್ರೆ ಕೆಳಗೆ ಬಂದಂಗೆ ನೀವು ವೆಟರ್ನರಿ ಹಾಕಿದ್ರೆ ವೆಟರ್ನರಿ ಚೆನ್ನಾಗಿ ಅಂದ್ರೆ ವೆಟರ್ನರಿ ಸಿಗುತ್ತೆ. ಇಲ್ಲ ಅಗ್ರಿಕಲ್ಚರ್ ಚೆನ್ನಾಗಿತ್ತು, ಅಗ್ರಿಕಲ್ಚರ್ ಲೈಕ್ ನಿಮ್ಮ ಒಂದು ಪ್ರಿಯಾರಿಟಿ ನೀವು ಯಾವ ತರ ಮಾಡಿರ್ತೀರಿ ಆ ತರ ನಿಮ್ಗೊಂದು ಕಾಲೇಜಸ್ ಅಲಾಟ್ಮೆಂಟ್ ಮಾಡ್ತಾರ. ಯಾವುದೇ ರೀತಿ ಅಂದ್ರೆ ಲಾಸ್ಟ್ ಇಯರ್ ಮತ್ತೆ ಅದಕ್ಕಿಂತ ಲಾಸ್ಟ್ ಏನ್ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ನೀಟ್ ಮುಗಿಸ್ಕೊಂಡು ಬಂದು ಈ ಒಂದೇನು KCET ಇಂಜಿನಿಯರಿಂಗ್ ಸೀಟ್ ಬೇಕಂತ ಅನ್ನೋದಿದ್ರಲ್ಲ, ಸೊ ನೀಟ್ ಲೇಟ್ ಮಾಡಿ ಸ್ಟಾರ್ಟ್ ಮಾಡ್ತಿದ್ರು ಕೌನ್ಸಿಲಿಂಗ್. ಬಟ್ ಈ ತರ ಪ್ರಾಬ್ಲಮ್ ಆಗಿರೋದ್ರಿಂದ KE ಅವರು ಇದಕ್ಕೊಂದು ಈ ಸಲ ಸೊಲ್ಯೂಷನ್ ಅನ್ನ ಕಂಡಿಡಿದಾರ. ಇನ್ನು ಇದು ಆದ್ಮೇಲೆ ಆಪ್ಷನ್ ಎಂಟ್ರಿ ಮಾಡುವಾಗ ಇದೆಲ್ಲ ಕಾಲೇಜ್ ಇದು ಮಾಡ್ಕೋಬೇಕು ಅಂದ್ರೆ ಎಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡಿರಿ. ಲಿಸ್ಟ್ ಮಾಡಿ ಇಟ್ಕೊಂಡ್ಮೇಲೆ ಯಾವ ಕೋರ್ಸ್, ಯಾವ ಬ್ರಾಂಚ್, ಯಾವ ಪ್ರಿಯಾರಿಟಿ ಮೇಲೆ ಅಂತ ಹೇಳ್ತಾರೆ. ಸೊ ಅದು ಆಪ್ಷನ್ ಎಂಟ್ರಿ ಬಿಟ್ಟಾಗ ನೀವು ಕರೆಕ್ಟಾಗಿ ಕಾಲೇಜ್ಗಳೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಕೋರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲವನ್ನ ಕರೆಕ್ಟಾಗಿ ನೋಡ್ಕೊಂಡು ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ಫಸ್ಟಿಗೆ ಮಾಕ್ ರೌಂಡ್ ಅಂತ ಹೇಳಿ ಬಿಡ್ತಾರ. ಆ ಒಂದು ಮಾಕ್ ರೌಂಡ್ ಒಂಥರ ಡೆಮೋ ಇದ್ದಂಗೆ, ಏನಾದ್ರು ತಪ್ಪಾಗಿತ್ತು ಅಂದ್ರೆ ನೀವು ಆಮೇಲೆ ಎಡಿಟ್ ಮಾಡ್ಬೋದು. ಲೈಕ್ ಅಂದ್ರೆ ಕಾಲೇಜ್ಗಳು ಮೇಲಿಂದ ಕೆಳಗೆ ಅಂದ್ರೆ ಪ್ರಿಯಾರಿಟಿ ವೈಸ್ ಚೇಂಜ್ ಮಾಡ್ಕೋಬಹುದು. ಅಂದ್ರೆ ನಿಮ್ಮ ಒಂದು ಕಾಲೇಜ್ ನಿಮ್ಗೆ ಯಾರಾದ್ರೂ ಟಾಪ್ ಕಾಲೇಜ್ ಸಿಗ್ತಿತ್ತಂದ್ರೆ ನೀವು ಕೆಳಗೆ ಹಾಕಿರೋ ಕಾಲೇಜ್ನ ಮೇಲೆ ಹಾಕ್ಬೋದು, ಮೇಲೆ ಹಾಕಿರೋ ಕಾಲೇಜ್ನ ಕೆಳಗೆ ಹಾಕ್ಬೋದು. ಈ ತರ ಎಲ್ಲ ಮಾಡೋ ಒಂದು ಆಪ್ಷನ್ ಮತ್ತೆ ಆಪರ್ಚುನಿಟಿ ನಿಮಗೆ ಡೆಮೋ ಮೂಲಕ ಅಂದ್ರೆ ಮಾಕ್ ರೌಂಡ್ ಮೂಲಕ ನಿಮಗೆ ಸಿಗ್ತದೆ. ಇನ್ನು ಇದು ಆದ್ಮೇಲೆ ಫಸ್ಟ್ ರೌಂಡ್ ಹಾಕದ
KCET ಒಳಗ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಹೇಳಿ ಮಾಡ್ತಾರ. ಟೋಟಲ್ ಮಾಡೋದು 3 ರೌಂಡ್ ಮಾಡ್ತಾರ. ಸೊ ಇನ್ನೂ ಏನಾದ್ರು ಸೀಟ್ ಏನಾದ್ರು ಉಳಿದ್ರ ಲಾಸ್ಟ್ ಕೊನೆಯದಾಗಿ ಮಾಪಪ್ ರೌಂಡ್ ಅಂತ ಹೇಳಿ ಮಾಡ್ತಾರ. ಸೊ ನೀಟ್ ಒಳಗ ಪ್ರತಿ ವರ್ಷನೂ ಮಾಡ್ತಾರ. KCET ಒಳಗ ಕೇವಲ ಸೀಟ್ಗಳು ಉಳಿದ್ರಷ್ಟೇ ಮಾಡ್ತಾರ. ಇಲ್ಲಾಂದ್ರ ಅಂದ್ರೆ ಅಷ್ಟೊಂದೇನು ಇದು ಮಾಡಿಲ್ಲ. ಆಲ್ಮೋಸ್ಟ್ 3 ರೌಂಡ್ ಮಾಡ್ತಾರ. ಅಂದ್ರೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತೇಳಿ ಅದ್ರೊಳಗೆಲ್ಲ ಆಲ್ಮೋಸ್ಟ್ ಸಿಕ್ಕಿರ್ತೈತಿ. ಇನ್ನು ಥರ್ಡ್ ರೌಂಡ್ ಅಂದ್ರೆ ಸೀಟ್ ಇನ್ನೂ ಕೆಲವೊಂದು ಕಾಲೇಜಸ್ ಅಲ್ಲಿ ಸೀಟ್ ಉಳಿದಿದ್ರೆ ಆ ಒಂದು ಬ್ರಾಂಚ್ಗೆ, ಒಂದು ಕೋರ್ಸ್ಗೆ ಅಂದ್ರೆ ಏನಾದ್ರು ಇದ್ರ ಮಾಪಪ್ ರೌಂಡ್ ಅಂತ ಹೇಳಿ ಮಾಡ್ತಾರ. ಕೇವಲ ಆ ಒಂದು ಕಾಲೇಜ್ ಮತ್ತು ಆ ಬ್ರಾಂಚ್ಗೆ ಅಷ್ಟೇ ಸೀಮಿತವಾಗಿರ್ತೈತಿ. ಇಷ್ಟು ಇದ್ರ ಬಗ್ಗೆ ಐತಿ. ನೀಟು ಸಹ ಸೇಮ್ ಹಂಗೆ ಐತಿ. ನೀಟ್ ಅಂತೇನ್ ಬೇರೆ ಏನಿದಿಲ್ಲ. ಸೇಮ್ ಹೆಂಗ್ KCET ಮಾಡ್ತಾರಲ್ಲ ಪ್ರತಿ ವರ್ಷ ಅಂತೆ ಈ ವರ್ಷ ಹಂಗೆ ಮಾಡ್ತಾರ. ಬಟ್ ನಾವು ಕಾಲೇಜ್ನ ಜಾಸ್ತಿಯಾಗಿ ಆ್ಯಡ್ ಮಾಡ್ಕೋಬೇಕು. ಇಲ್ಲಪ್ಪ ನಂಗೆ ಜಸ್ಟ್ ಬರೀ ನೀಟ್ ಅಷ್ಟೇ ಆಗ್ತೀನಿ, ನೀಟ್ ಕಾಲೇಜ್ ಅಷ್ಟೇ ಆಗ್ತೀನಿ ಅಂತ ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. KCET ಕಾಲೇಜ್ನು ಹಾಕ್ರಿ. ನಿಮಗ್ ನಾಳೆ ನಿಂಗೆ ಇಷ್ಟ ಆಗ್ಲಿಲ್ಲ ಆ ಕೋರ್ಸ್, ನಾ ಸೀಟ್ಗೆ ಹೋಗಲ್ಲ ಅಂತಿದ್ರೆ ಅಲ್ಲಿ ನೀವು ಆಪ್ಷನ್ ಎಂಟ್ರಿಯಲ್ಲಿ ಆಪ್ಷನ್ 4, ಆಪ್ಷನ್ ಅಂದ್ರೆ ಅದು ಬಂದಾಗ ಹೇಳ್ತೀನಿ, ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4 ಅಂತ ಈ ತರ 4 ಕಾಲೇಜ್ ಅಂದ್ರೆ ಕರೆಕ್ಟ್ ಆಗಿ ಇದು ಬರುತ್ತೆ. ಅದ್ರ ಬಗ್ಗೆ ಏನಂತೇಳಿ ನಿಮಗೆ ಕ್ಲಿಯರ್ಲಿ ವಿಡಿಯೋ ಮುಂದೆ ಹೇಳ್ತೀನಿ. ಅಂದ್ರೆ ಅಪ್ಕಮಿಂಗ್ ಡೇಸ್ ಒಳಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಾಗ ಅಂದ್ರೆ ಅದ್ರ ಬಗ್ಗೆ ಪರ್ಫೆಕ್ಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ. ಸೊ ಇಷ್ಟ ಆಗಿತ್ತು ಇವತ್ತಿನ ಒಂದು ವಿಡಿಯೋ. ಇನ್ನು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ. ಹಂಗ ನನ್ನ Instagram ಅಕೌಂಟಿಗೆ ಡೌಟ್ ಇದ್ರೆ ಅಲ್ಲಿ ಕೇಳಿ. ನಿಮ್ಗೆ ಹೆಸಿಟೇಟ್ ಆಗ್ತಿತ್ತಂದ್ರೆ ಇಷ್ಟು ಹೇಳಿ ಇವತ್ತಿನ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ.